ಏರ್ಪೋರ್ಟ್ನಲ್ಲಿ ನಮಾಜ್ ಮಾಡಿದ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಬಿಜೆಪಿ ನಾಯಕರು ಇದಕ್ಕೆ ಸಂಬಂಧಪಟ್ಟಂಗೆ ಕಿಡಿಕಾರಿದ್ದಾರೆ. ಏರ್ಪೋರ್ಟಲ್ಲಿ ಈ ರೀತಿ ನಮಾಜ್ ಮಾಡಲಿಕ್ಕೆ ಯಾರು ಅವಕಾಶ ಕೊಟ್ಟರು ಅಂತ ಬಿಜೆಪಿ ನಾಯಕರು ಪ್ರಶ್ನೆ ಮಾಡಿದ್ದಾರೆ. ನೋಡಿ, ಅಲ್ಲೂ ಈ ಸರ್ಕಾರ ಒಂದು ರೀತಿ ಮುಸ್ಲಿಮರ ಓಲೈಕೆ ಮಾಡ್ತಾ ಇರೋದ್ರಿಂದ ಏನು ಹೇಳೋರು ಕೇಳೋರಿಲ್ಲ. ಕರ್ನಾಟಕದಲ್ಲಿ ನಡೀತಾ ಇರೋದು, ಬೇರೆ ರಾಜ್ಯದಲ್ಲ ಇದು ನಡೀತಾ ಇರೋದು, ಕರ್ನಾಟಕದಲ್ಲಿ ನಡೀತಾ ಇದೆ. ಕರ್ನಾಟಕದಲ್ಲಿ ನಡೀತಾ ಇದೆ ಅಂತಂದರೆ ಸಿದ್ದರಾಮಯ್ಯ ಪ್ರಾಯೋಜಿತ ಇದೆಲ್ಲ. RSS ಅವ್ರನ್ನ ಕಂಡ್ರೆ ದುರ್ಗುಟ್ಕೊಂಡು ನೋಡೋದು, ಮುಸ್ಲಿಮನ್ರ ಕಂಡ್ರೆ ತಪ್ಕೊಳೋದು, ಟೋಪಿ ಹಾಕ್ಕೊಳೋದು, ಇಷ್ಟೇ ಇವ್ರದ್ದು. ಅದರಿಂದ ಈ ಘಟನೆ ಏನಿದೆ ಇದು ಕಾಂಗ್ರೆಸ್ ಇರೋವಂಥ ಸರ್ಕಾರದಲ್ಲಿ ಮಾತ್ರ ಆಗೋದು. ಇದು ಏರ್ಪೋರ್ಟ್ಗಳಲ್ಲಿ, ಬೇರೆ ಏರ್ಪೋರ್ಟ್ಗಳಲ್ಲಿ ಇದು ಆಗಕ್ಕೆ ಸಾಧ್ಯ ಇಲ್ಲ. ಇದನ್ನು ಕೂಡ ಕಾಂಗ್ರೆಸ್ ಪ್ರಾಯೋಜಿತ ಅಂತಾನೆ ಹೇಳ್ಬೋದು. ಈಗ ಪ್ರಶ್ನೆ ಇರ್ತಕ್ಕಂಥದ್ದು, ನಾವು ಹೇಳಿದ್ವಿ ಈ ದೇಶದ ಕಾನೂನು ಎಲ್ಲರಿಗೆ ಒಂದೇ, ನಮ್ಮ ವಾದ ಅದು. ಅದೇ ವಾದವನ್ನ RSS ಅನ್ನ ಬ್ಯಾನ್ ಮಾಡಬೇಕು ಅಂದವರು, RSS ಪರ್ಮಿಷನ್ ತಗೊಳ್ಬೇಕು, ಯಾರೋ ದೊಡ್ಡವರಲ್ಲ ನ್ಯಾಯದ ಮುಂದೆ ಅಂತ ಅವರೇ ಒಂದು ವಿರೋಧ ಮಾಡಿದ್ದವರು ಅದೇ ನಮ್ಮ ದಾರಿಗೆ ಬಂದರು. ಈಗ ನಾನು ಕೇಳ್ತೇನೆ, ಎಲ್ಲರಿಗೂ ನ್ಯಾಯ ಒಂದೇ ಆಗೋದಾದ್ರೆ ನೀವು RSS ಅನ್ನು ಪ್ರಶ್ನೆ ಮಾಡೋರು, ಅಥವಾ ದಲಿತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು, ಅಥವಾ ರೈತ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು, ಕನ್ನಡ ಸಂಘಟನೆಗಳನ್ನು ಪ್ರಶ್ನೆ ಮಾಡೋರು, ಈಗ ನೀವು ಉತ್ತರ ಕೊಡಿ. ಇಲ್ಲಿ ಮಾಸಾಗಿ ನಮಾಜ್ ಮಾಡಲಿಕ್ಕೆ ಪರ್ಮಿಷನ್ ಕೊಟ್ಟವರು ಯಾರು? ಇದಕ್ಕೆ ಈಗ ಉತ್ತರ ಈ ಸರ್ಕಾರ ಕೊಡಬೇಕಾಗಿದೆ. ಒಬ್ಬರಿಗೊಂದು ನ್ಯಾಯ ಮಾಡ್ತಕ್ಕಂಥದ್ದಕ್ಕೆ ಈ ಸರ್ಕಾರ ಬೇಕಾ? ಇವತ್ತು ಉತ್ತರ ಕೊಡಬೇಕಾಗಿದೆ. ಸೆಕ್ಯುಲರ್ ಅಲ್ವಾ? ನೀವು ನಮಾಜ್ ಮಾಡಬಹುದು, ಬಾಂಬ್ ಬಿಡಬಹುದು, ಭಾರತ್ ಮಾತಾ ಕಿ ಜೈ ಅಂತ ಮಾತ್ರ ಕೂಗಂಗಿಲ್ಲ. ಭಾರತ್ ಮಾತಾ ಕಿ ಜೈ ಅಂತ ಕೂಗಿದ್ರೆ ಕೆಲವರಿಗೆ ಕೆಳಗಡೆಗೆ ಜೀರಿ ಮೆಣಸಿಕಾಯಿ ಇಟ್ಟಂಗಾಗತ್ತೆ. ನಮಸ್ತೆ ಸದಾ ವತ್ಸಲೆ ಅಂತಂದ್ರೆ ಏನೇನೋ ಆಗತ್ತೆ ಇವರಿಗೆ. ಆದ್ರೆ ನೀವು ಬಾಕಿ ಎಲ್ಲ ಮಾಡಬಹುದು. ಅಂದ್ರೆ ಭಾರತ್ ತೇರೆ ತುಕಡೆ ಹೊಂಗೆ ಇನ್ಸಾ ಅಲ್ಲ ಅಂತ ಕೂಗಬಹುದು ನೀವು. ಆದ್ರೆ ಭಾರತ್ ಮಾತಾ ಕಿ ಜೈ ಅಂತ ಕೂಗಬೇಡಿ. ಕೂಗಿದ್ರೆ ಈ ಕಾಂಗ್ರೆಸ್ಸಿಗೆ ಜೀರಿ ಮೆಣಸಿಕಾಯಿ ಇಟ್ಟಂಗಾಗತ್ತೆ. ಸೆಕ್ಯುಲರ್ ಅಲ್ವಾ? ಇನ್ನು ಇದಕ್ಕೆ ಸಂಬಂಧಪಟ್ಟಂಗೆ ಪ್ರಿಯಾಂಕ್ ಖರ್ಗೆ ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ಸಾರ್ವಜನಿಕರಿಗೆ ಯಾವುದೇ ರೀತಿ ತೊಂದರೆ ಮಾಡಬಾರದು ಅಂತ ಹೇಳಿದ್ದಾರೆ ಪ್ರಿಯಾಂಕ್. ಯಾರು ಪ್ರತಿಭಟನೆ ಮಾಡೋದಾದ್ರು ನೀವು ಸ್ವತಂತ್ರ ಉದ್ಯಾನವನದಲ್ಲಿ ಮಾಡಿ, ಫ್ರೀಡಂ ಪಾರ್ಕಲ್ಲಿ ಮಾಡಿ, ಎಲ್ಲೆಲ್ಲಿ ಬೇಕೋ ಅಲ್ಲಲ್ಲಿ ಪ್ರತಿಭಟನೆ ಮಾಡಬಾರದು. ಪ್ರಾರ್ಥನೆ ಮಾಡಲಿಕ್ಕೆ ಸಪ್ರೇಟ್ ಆದಂಥ ಕೊಠಡಿಗಳು ಇರ್ತವೆ ಏರ್ಪೋರ್ಟ್ಗಳಲ್ಲಿ. ಎಲ್ಲ ಅಂತಾರಾಷ್ಟ್ರೀಯ ಏರ್ಪೋರ್ಟ್ನಲ್ಲೂ ಇರ್ತವೆ. ಯಾವುದೋ ಒಂದೇ ಧರ್ಮಕ್ಕೆ ಸೀಮಿತ ಅಲ್ಲ. ನೀವು ಹೋಗ್ಬೋದು, ಇದನ್ನು ಹೋಗ್ಬೋದು. ಈಗ ಮೊನ್ನೆ ಡೆಲ್ಲಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಮತ್ತು ಗುಜರಾತ್ ಏರ್ಪೋರ್ಟ್ನಲ್ಲಿ ಎಲ್ಲರೂ ಗರ್ಭ ಮಾಡಿದ್ರು, ಇಡೀ ಏರ್ಪೋರ್ಟೇ ಗರ್ಭ ಮಾಡಿದ್ರು. ಅವಾಗ ಇವಾಗ ಪ್ರೇಯರ್ ಮಾಡ್ತಾ ಇದ್ದಾರೆ ಇಸ್ಲಾಂ ಧರ್ಮದವರು. ಈಗ ಅದು ಆ ಏರ್ಪೋರ್ಟು ಯಾವುದು ಖಾಸಗೀಕರಣ ಆಗಿದೆಯೋ ಸರ್ಕಾರಿ ಇದೆಯೋ, ದೇರ್ ಆರ್ ರೂಲ್ಸ್ ಫಾರ್ ದ್ಯಾಟ್. ಅದು ಅವ್ರು ಎನ್ಫೋರ್ಸ್ ಮಾಡಬೇಕಾಗಿರೋದು ಅವರು. ಸಾರ್ವಜನಿಕರ ಸ್ಥಳದಲ್ಲಿ ಯಾರೂ ಮಾಡಬಾರ್ದು ಅಂತ ನಾವು ರೂಲ್ ತಂದಾಗ ಸ್ಟೇ ಯಾಕ್ರಿ ಹೋಗಿದ್ದು? ಇದೇ BJP ಅವರು ಏನಂದ್ರು, ಧಾರವಾಡ ಕೋರ್ಟಲ್ಲಿ ಅದು ಇಂಟ್ರಿಮ್ ಸ್ಟೇ ಬಂದಾಗ ಪ್ರಿಯಾಂಕ್ ಖರ್ಗೆ ಕಪಾಳ ಮೋಕ್ಷ, ಸಿದ್ದರಾಮಯ್ಯ ಸರ್ಕಾರಕ್ಕೆ ಹಿನ್ನಡೆ. ಯಾಕೆ ಹೋದ್ರಿ ಮತ್ತೆ ಸ್ಟೇಗೆ? ದಟ್ ಈಸ್ ದೇರ್ ಪ್ರಾಬ್ಲಮ್ ಸರ್. ಅವರು ಈಗ ನಮ್ಮ ಸಂಸ್ಥೆನಲ್ಲಿ ಮಾಡ್ತಾ ಇದ್ರೆ ಖಾಸಗಿ ಸಂಸ್ಥೆ ಇರ್ಬೋದು, ಅದನ್ನು ನಿಯಂತ್ರಣ ಮಾಡೋದು ನನ್ನ ಜವಾಬ್ದಾರಿ. ಆಮೇಲೆ ನಾವು ಹೇಳ್ದಂಗೆ ಎಲ್ಲ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನಲ್ಲಿ ಇರ್ಬೋದು, ಅಲ್ಲಿ ಪ್ರೇಯರ್ ರೂಮ್ಸ್ ಇರ್ತವೆ, ಅಲ್ಲಿ ಮಾಡ್ಕೊಳ್ಳಿ. ಯಾರ್ಯಾರು ಆಚರಣೆ ಹೆಂಗೆ ಮಾಡ್ತಾರೆ ಮಾಡ್ಕೊಳ್ಳಿ. ಬಟ್ BJP ಅವ್ರು ಯಾಕೆ ಸ್ಟೇಗೆ ಹೋದ್ರು ಅದೇ ಹೇಳಿ ಫಸ್ಟು. ನಾವು ಇದೇ ವಾದ ಅಲ್ವಾ, ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು, ಯಾರಿಂದನೂ ಕೂಡ ತೊಂದರೆ ಆಗಬಾರ್ದು. ಈಗ ಬೆಂಗಳೂರಿನಲ್ಲಿ ಪ್ರೊಟೆಸ್ಟ್ ಮಾಡಲಿಕ್ಕೆ ಅವಕಾಶ ಇದೆಯಾ? ರೋಡ್ ಮೇಲೆ ಫ್ರೀಡಂ ಪಾರ್ಕ್ನಲ್ಲೇ ಮಾಡಬೇಕು. ಯಾಕೆ ಮಾಡಬೇಕು? ಅವಾಗಿಂದ ಚೀಫ್ ಜಸ್ಟಿಸ್ ಆಫ್ ಕರ್ನಾಟಕದವ್ರು ಏನು ಹೇಳಿದ್ರು, ಇಲ್ಲ ಇದು ಸಾರ್ವಜನಿಕರಿಗೆ ತೊಂದರೆ ಆಗ್ತದೆ, ಇನ್ಮೇಲಿಂದ ಈ ಪಬ್ಲಿಕ್ ರೋಡ್ ಮೇಲೆ ನೀವು ಮಾಡಬಾರ್ದು ಅಂತ ಹೇಳಿದ್ರು. ಕರೆಕ್ಟಾ? ಅದಕ್ಕೆ ಫ್ರೀಡಂ ಪಾರ್ಕ್ ಡೆಸಿಗ್ನೇಟ್ ಆಯಿತು. ಈಗ ನಾವು ವೋಟ್ ಚೇರಿ ರಾಹುಲ್ ಗಾಂಧಿ ಅವ್ರು ಕ್ಯಾಂಪೇನ್ ಮಾಡಬೇಕಾದ್ರೆ ನಾವು ಪ್ರೊಟೆಸ್ಟ್ ಮಾಡಿದ್ವಿ.